ಓಕೆ. ದಿಯಾ ಇಂದ ಹಿಡಿದು ನಿಮ್ಮ ಜರ್ನಿ ಅಮೇರಿಕಾ ತನಕ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಏನು ಅನ್ಸುತ್ತೆ? ಅಯ್ಯೋ ಖುಷಿ ಇದೆ. ಅಂದರೆ ನಾನು ಏನೂ ಅಲ್ಲ, ನಾನೊಬ್ಬ ಅಂದರೆ ಲೈಕ್ ಒಂದು ಉಡುಪಿ, ನಾನು ಹುಟ್ಟಿ ಬೆಳೆದಲ್ಲಿ ಉಡುಪಿ. ಸೊ ಅಲ್ಲಿ ಇದ್ದಾಗ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಸಿನಿಮಾಗಳು ನನಗೆ ಸಿಗುತ್ತೆ ಅಂತ, ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ ಅಂತ. ಖುಷಿ ಇದೆ ನನಗೆ. ನನ್ನನ್ನು ಚೂಸ್ ಮಾಡುವಂಥ ಎಲ್ಲ ನಿರ್ದೇಶಕರು ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ಕೊಟ್ಟಂಥ ಅವಕಾಶದಿಂದಾಗಿ ನನಗೆ ಇಷ್ಟು ಜನರಿಗೆ ತಲುಪುವಂಥ ಅವಕಾಶ ಸಿಕ್ಕಿದೆ. ಇನ್ನಷ್ಟು ಕೆಲಸಗಳು ಮಾಡೋದು ಭಾಳ ಇದೆ, ಸಾಧಿಸುವಂಥದ್ದು ಭಾಳ ಇದೆ. ನಾನು ಮಾಡಿದ್ದು ಏನೂ ಇಲ್ಲ. ಇಲ್ಲಿ ತನಕ ಬಂದಿದ್ದೆಲ್ಲ ಬೇರೆ ಬೇರೆ ನಿರ್ದೇಶಕರ ಆ್ಯಂಡ್ ಸ್ಪೆಷಲಿ ದಿಯಾ ಡೈರೆಕ್ಟರ್ ಅಶೋಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋನು ನಾನು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲ, ಇದಕ್ಕೆ ಮುಂಚೆ ನಿಮ್ಮನ್ನ ದಿಯಾ ಅಂಬರ್ ಅಂತ ಗುರುತಿಸ್ತಾ ಇದ್ರು, ದಿಯಾ ಪೃಥ್ವಿ ಅಂತ. ಈ ಸಿನಿಮಾ ಬಂದ ಮೇಲೆ ಅಮೆರಿಕಾ 2 ಬಂದ ಮೇಲೆ ನೆಕ್ಸ್ಟ್ ನಿಮ್ಮನ್ನ ಅಮೆರಿಕಾ ಹೆಸರಿಂದ ಗುರುತಿಸ್ತಾರೆ, ಹೆಸರು ಕೂಗ್ತಾರೆ. ಹಾಗೆ ಆಗೋದು ಖುಷಿ ಅಲ್ವಾ? ಆಲ್ವೇಸ್ ಯು ಶುಡ್ ಬಿ ನೋನ್ ಥ್ರೂ ಯುವರ್ ಪ್ರೀವಿಯಸ್ ಫಿಲ್ಮ್ ಅನ್ನುವಂಥ ಮಾತು ಇದೆಯಲ್ಲ. ಸೊ ಹಂಗಾಗಲಿ ಡೆಫಿನೆಟ್ಲಿ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಇದನ್ನು ನಾಗತಿಹಳ್ಳಿ ಸರ್, ಅನುಮೂರ್ತಿ ಸರ್, ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ಒಂದು ತುಂಬ ದೊಡ್ಡ ವಿಚಾರ. ಸೊ ಅಮೆರಿಕಾ 2 ಎಲ್ಲರ ಮನಸ್ಸಲ್ಲಿ ಅಮೆರಿಕಾ ಥರನೇ ಉಳಿಲಿ ಅನ್ನೋದು ನಂಬಿಕೆ, ಆಸೆ. ಯಾವ ರೀತಿಯ ಒಂದು ಪಾತ್ರ ನನಗೆ ಬರಬೇಕು ಅನ್ನೋ ಆಸೆ ನಿಮಗಿದೆ? ಹಾಗೇನಿಲ್ಲ, ಬೇರೆ ಬೇರೆ ರೀತಿಯ ಪಾತ್ರಗಳು ಒಂದು ಇರುತ್ತಲ್ಲ ಡ್ರೀಮ್ ರೋಲ್ ಅಂತ, ಖಂಡಿತ ಇದ್ದೇ ಇರುತ್ತೆ ಒಬ್ಬ ಕಲಾವಿದ ಅಂದ ಮೇಲೆ. ಡ್ರೀಮ್ ರೋಲ್ ಅನ್ನೋದಕ್ಕಿಂತ ನನಗೆ ನಾನು ಮಾಡಿದಂತಹ ಪಾತ್ರ ತುಂಬ ಕನೆಕ್ಟ್ ಆಗಿ, ಜನರು ರಿಲೇಟ್ ಆಗಿ, ಅದರಿಂದ ಒಂದಷ್ಟು ಅಂದರೆ ತುಂಬ ಕನೆಕ್ಷನ್, ಆ ಪಾತ್ರಕ್ಕೆ ಹತ್ತಿರ ಆಗುವಂಥ ಪಾತ್ರಗಳು ಮಾಡೋಕ್ಕೆ ನನಗೆ ಭಾಳ ಆಸೆ. ಅಂದರೆ ಇನ್ಡೆಪ್ತ್ ಆಗಿ ಟಚ್ ಆಗುವಂಥ ಪಾತ್ರಗಳು ಮಾಡೋಕ್ಕೆ ಇನ್ನೂ ಆಸೆ ಇದೆ. ಯಾವ ಜಾನರ್ ಥರ ಮೂವಿ? ಹಾಗೇನಿಲ್ಲ ನಂಗೆ ಆಲ್ ಜಾನರ್, ನನಗೆ ಎಲ್ಲ ಜಾನರ್ ಇಷ್ಟ. ನನಗೆ ಆ್ಯಕ್ಷನ್ ಇಷ್ಟ, ಕಾಮಿಡಿನೂ ಇಷ್ಟ. ಹಾರರ್ ನನಗೆ ಅಷ್ಟೊಂದು ಇಲ್ಲ, ಏನೋ ನಾನು ಹಾರರ್ ಸಿನಿಮಾಗಳು ಕಡಿಮೆ ನೋಡೋದು. ಅದು ಬಿಟ್ಟು ಬೇರೆ ಎಲ್ಲ ಜಾನರ್ ನನಗೆ ಐ ರಿಯಲಿ ಲವ್. ಸೊ ಒಳ್ಳೆ ಸಿನಿಮಾಗಳು ಅಷ್ಟೇ, ಜಾನರ್ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡ್ತಾರೆ. ಶೂಟಿಂಗ್ ಅಮೆರಿಕಾ ಬಿಟ್ಟು ಬೇರೆ ಇನ್ನು ಯಾವ ಪ್ಲೇಸ್ ಅಲ್ಲ? ಇಲ್ಲೂ ಮಾಡಿದ್ದೇವೆ, ಬೆಂಗಳೂರು. ಯಾವುದು? ಬೆಂಗಳೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ ಸ್ವಲ್ಪ ಶೂಟ್ಸ್ ಇದೆ. ಬಟ್ ಮೇಜರ್ ಚಂಕ್ ಆಫ್ ಫಿಲ್ಮ್ ಅಮೆರಿಕಾದಲ್ಲಿ. ಓಕೆ. ದಿಯಾ ಇಂದ ಹಿಡಿದು ನಿಮ್ಮ ಜರ್ನಿ ಅಮೇರಿಕಾ ತನಕ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಏನು ಅನ್ಸುತ್ತೆ? ಅಯ್ಯೋ ಖುಷಿ ಇದೆ. ಅಂದರೆ ನಾನು ಏನೂ ಅಲ್ಲ, ನಾನೊಬ್ಬ ಅಂದರೆ ಲೈಕ್ ಒಂದು ಉಡುಪಿ, ನಾನು ಹುಟ್ಟಿ ಬೆಳೆದಲ್ಲಿ ಉಡುಪಿ. ಸೊ ಅಲ್ಲಿ ಇದ್ದಾಗ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಸಿನಿಮಾಗಳು ನನಗೆ ಸಿಗುತ್ತೆ ಅಂತ, ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ ಅಂತ. ಖುಷಿ ಇದೆ ನನಗೆ. ನನ್ನನ್ನು ಚೂಸ್ ಮಾಡುವಂಥ ಎಲ್ಲ ನಿರ್ದೇಶಕರು ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ಕೊಟ್ಟಂಥ ಅವಕಾಶದಿಂದಾಗಿ ನನಗೆ ಇಷ್ಟು ಜನರಿಗೆ ತಲುಪುವಂಥ ಅವಕಾಶ ಸಿಕ್ಕಿದೆ. ಇನ್ನಷ್ಟು ಕೆಲಸಗಳು ಮಾಡೋದು ಭಾಳ ಇದೆ, ಸಾಧಿಸುವಂಥದ್ದು ಭಾಳ ಇದೆ. ನಾನು ಮಾಡಿದ್ದು ಏನೂ ಇಲ್ಲ. ಇಲ್ಲಿ ತನಕ ಬಂದಿದ್ದೆಲ್ಲ ಬೇರೆ ಬೇರೆ ನಿರ್ದೇಶಕರ ಆ್ಯಂಡ್ ಸ್ಪೆಷಲಿ ದಿಯಾ ಡೈರೆಕ್ಟರ್ ಅಶೋಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋನು ನಾನು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲ, ಇದಕ್ಕೆ ಮುಂಚೆ ನಿಮ್ಮನ್ನ ದಿಯಾ ಅಂಬರ್ ಅಂತ ಗುರುತಿಸ್ತಾ ಇದ್ರು, ದಿಯಾ ಪೃಥ್ವಿ ಅಂತ. ಈ ಸಿನಿಮಾ ಬಂದ ಮೇಲೆ ಅಮೆರಿಕಾ 2 ಬಂದ ಮೇಲೆ ನೆಕ್ಸ್ಟ್ ನಿಮ್ಮನ್ನ ಅಮೆರಿಕಾ ಹೆಸರಿಂದ ಗುರುತಿಸ್ತಾರೆ, ಹೆಸರು ಕೂಗ್ತಾರೆ. ಹಾಗೆ ಆಗೋದು ಖುಷಿ ಅಲ್ವಾ? ಆಲ್ವೇಸ್ ಯು ಶುಡ್ ಬಿ ನೋನ್ ಥ್ರೂ ಯುವರ್ ಪ್ರೀವಿಯಸ್ ಫಿಲ್ಮ್ ಅನ್ನುವಂಥ ಮಾತು ಇದೆಯಲ್ಲ. ಸೊ ಹಂಗಾಗಲಿ ಡೆಫಿನೆಟ್ಲಿ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಇದನ್ನು ನಾಗತಿಹಳ್ಳಿ ಸರ್, ಅನುಮೂರ್ತಿ ಸರ್, ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, ಒಂದು ತುಂಬ ದೊಡ್ಡ ವಿಚಾರ. ಸೊ ಅಮೆರಿಕಾ 2 ಎಲ್ಲರ ಮನಸ್ಸಲ್ಲಿ ಅಮೆರಿಕಾ ಥರನೇ ಉಳಿಲಿ ಅನ್ನೋದು ನಂಬಿಕೆ, ಆಸೆ. ಯಾವ ರೀತಿಯ ಒಂದು ಪಾತ್ರ ನನಗೆ ಬರಬೇಕು ಅನ್ನೋ ಆಸೆ ನಿಮಗಿದೆ? ಹಾಗೇನಿಲ್ಲ, ಬೇರೆ ಬೇರೆ ರೀತಿಯ ಪಾತ್ರಗಳು ಒಂದು ಇರುತ್ತಲ್ಲ ಡ್ರೀಮ್ ರೋಲ್ ಅಂತ, ಖಂಡಿತ ಇದ್ದೇ ಇರುತ್ತೆ ಒಬ್ಬ ಕಲಾವಿದ ಅಂದ ಮೇಲೆ. ಡ್ರೀಮ್ ರೋಲ್ ಅನ್ನೋದಕ್ಕಿಂತ ನನಗೆ ನಾನು ಮಾಡಿದಂತಹ ಪಾತ್ರ ತುಂಬ ಕನೆಕ್ಟ್ ಆಗಿ, ಜನರು ರಿಲೇಟ್ ಆಗಿ, ಅದರಿಂದ ಒಂದಷ್ಟು ಅಂದರೆ ತುಂಬ ಕನೆಕ್ಷನ್, ಆ ಪಾತ್ರಕ್ಕೆ ಹತ್ತಿರ ಆಗುವಂಥ ಪಾತ್ರಗಳು ಮಾಡೋಕ್ಕೆ ನನಗೆ ಭಾಳ ಆಸೆ. ಅಂದರೆ ಇನ್ಡೆಪ್ತ್ ಆಗಿ ಟಚ್ ಆಗುವಂಥ ಪಾತ್ರಗಳು ಮಾಡೋಕ್ಕೆ ಇನ್ನೂ ಆಸೆ ಇದೆ. ಯಾವ ಜಾನರ್ ಥರ ಮೂವಿ? ಹಾಗೇನಿಲ್ಲ ನಂಗೆ ಆಲ್ ಜಾನರ್, ನನಗೆ ಎಲ್ಲ ಜಾನರ್ ಇಷ್ಟ. ನನಗೆ ಆ್ಯಕ್ಷನ್ ಇಷ್ಟ, ಕಾಮಿಡಿನೂ ಇಷ್ಟ. ಹಾರರ್ ನನಗೆ ಅಷ್ಟೊಂದು ಇಲ್ಲ, ಏನೋ ನಾನು ಹಾರರ್ ಸಿನಿಮಾಗಳು ಕಡಿಮೆ ನೋಡೋದು. ಅದು ಬಿಟ್ಟು ಬೇರೆ ಎಲ್ಲ ಜಾನರ್ ನನಗೆ ಐ ರಿಯಲಿ ಲವ್. ಸೊ ಒಳ್ಳೆ ಸಿನಿಮಾಗಳು ಅಷ್ಟೇ, ಜಾನರ್ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾ ಮಾಡ್ತಾರೆ. ಶೂಟಿಂಗ್ ಅಮೆರಿಕಾ ಬಿಟ್ಟು ಬೇರೆ ಇನ್ನು ಯಾವ ಪ್ಲೇಸ್ ಅಲ್ಲ? ಇಲ್ಲೂ ಮಾಡಿದ್ದೇವೆ, ಯಾವುದು? ಬೆಂಗಳೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ ಸ್ವಲ್ಪ ಶೂಟ್ಸ್ ಇದೆ. ಬಟ್ ಮೇಜರ್ ಚಂಕ್ ಆಫ್ ಫಿಲ್ಮ್ ಅಮೆರಿಕಾದಲ್ಲಿ.